ರಫೀಕ್, ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದಾರೆ. ಹ್ಯಾಂಡಿಕ್ಯಾಪ್ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾರೆ ಗೊತ್ತಾ ಸರ್? ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ, ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ ತಾಯಿ ಇದಾರ, ನಿಮ್ ತಾಯಿ ಹತ್ರ ಎಷ್ಟು ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ಬನ್ನಿ, ನೀವು ನಿಮ್ಗೆ ಅಂಗಡಿ ಬೇಡ, ಅಲ್ಲೇ ನಿಮ್ಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ. ದುಡ್ಡಿರೋರ್ಗೆ ಅಂಗಡಿ ಕೊಡ್ಸೋದು, ದುಡ್ಡು ಇಲ್ದಿರೋಂಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು. ಇಂಥ ನ್ಯಾಯ ಮಾಡ್ತಾರೆ ಅವರು. ಒಬ್ಬ ಸದಸ್ಯರಾಗಿದ್ದಾರೆ, ಅಳುಗುರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ರಫೀಕ್, ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಸದಸ್ಯ ಅಲ್ಲ, ಇವರು ಈ ತರ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ, ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ. ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ. ಯಾಕನ್ಯಾಯ? ಇವಾಗ ನಮ್ಮ ನಗರಸಭೆಗೆ ಆಧಿಕ ಬರ್ಬೇಕು, ನಗರಸಭೆ ಆಧಿಕ ಬರತ್ತ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ತಾವು? ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀನಿ, ವಿಚಾರ ಮಾತಾಡ್ರಿ, ಪ್ರತಿಯೊಬ್ಬರಿಗೂ ಚರ್ಚೆ ಮಾಡಲ್ಲ. ಯಾಕೆ ಅನ್ಯಾಯ ಮಾಡ್ಬೇಕು? ಈ ತರ ಅನ್ಯಾಯ ಮಾಡಬಾರ್ದು. SC ST ಅನ್ಯಾಯ ಮಾಡ್ಬೋದ ತಾವು? ಯಾರು ST ST ಯಾರಿದ್ದಾರೆ ಸ್ವಾಮಿ? ನೀವು ಎಷ್ಟು ಅಂಗಡಿಗಳು ಕೊಟ್ಟಿದ್ದೀರಾ? ಯಾರಿದ್ದಾರೆ ಹೇಳಿ? ಒಬ್ರು SC ST ತೋರಿಸ್ಬಿಡ್ರಿ ನೋಡ, ಒಬ್ರಿಗನ್ನ ಕೊಟ್ಟಿದ್ದೀರಾ ಸ್ವಾಮಿ ತಾವು? ಒಂದ್ ಅಂಗಡಿಯಲ್ಲಿ ಯಾರನ್ನ ಜೀವನ ಮಾಡ್ತಾ ಇದ್ದಾರಾ, ವ್ಯಾಪಾರ ಮಾಡ್ತಾ ಇದ್ದಾರಾ? ಬನ್ನಿ ಪರಿಶೀಲನೆ ಮಾಡೋಣ ಬನ್ನಿ. ಈಗ ಅದಕ್ಕೋಸ್ಕರ ರಿಸರ್ವೇಶನ್ ತಂದಿರೋದು ಅವ್ರಿಗೋಸ್ಕರ. ಹೌದು ಸ್ವಾಮಿ, ನೀವು ಕೊಡ್ಬೇಕಲ್ಲ. ಒಂದು ಮಾತು, ಬನ್ನಿ ಅಧ್ಯಕ್ಷರೇ, ನಿಮ್ಮ ಹತ್ರ ಒಂದು ಮನವಿ. ನಮ್ಗೆ ಹೇಳ್ತೀರಲ್ವಾ ಹರಾಜಿಗೆ ಅಂತ ಹೇಳ್ಬಿಟ್ಟು ಇಂಥ ದಿನಾಂಕ ಅಂತ ನಿಗದಿ ಮಾಡ್ತೀರಾ, ಆಮೇಲೆ ಬಂದ್ಬಿಟ್ಟು ಮುಂದಿಡಿದೀರಾ ಅಂತ ಹೇಳ್ಬಿಟ್ಟು ಮೀಡಿಯಾಗೆ ಹೇಳ್ತೀರಾ. ಆ ವಿಷಯನ ಪ್ರತಿಯೊಂದು ಸದಸ್ಯರಿಗೂ ನೀವು ಸರ್ಕ್ಯುಲರ್ ಕಳಿಸಿದ್ದೀರಾ ಅಧ್ಯಕ್ಷರೇ? ಎಲ್ಲರಿಗೂ ತಿಳಿಸ್ಬೇಕಲ್ವಾ? ಅವರು ತಿಳಿಸಿರೋ ತಾನೇ ನಾಗರಿಕರಿಗೆ ಅವರು ಹೇಳಕ್ಕಾಗುತ್ತೋ? ನೀವು ಏನು ತಿಳಿಸಿರಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, SC ST ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇರೋದು? ಯಾಕೆ SC ST ಅವ್ರು ಬದುಕಬಾರ್ದ? ನಗರಸಭೆಗೆ ಅವರು ಅವ್ರ ಕಡೆಯಿಂದ ಲಾಭ ಬರೋದಿಲ್ವಾ? ಬೇರೆ ಅವ್ರು ಕೊಟ್ಟರೆ ಮಾತ್ರ ಲಾಭ ಬರುತ್ತಾ? SC ST ಅವ್ರಿಗೆ ಅಂಗಡಿ ಮಾಡಿರೋರು ಕೊಟ್ಟರೆ ಲಾಭ ಬರೋದಿಲ್ವಾ? ಯಾವ ಇದ್ರ ಮೇಲೆ ನೀವು, ಯಾವ ಬೇಸ್ ಮೇಲೆ ನೀವು ಅದನ್ನ ತಡೆ ಹಿಡಿದಿದ್ದೀರಾ? ತಡೆ ಹಿಡಿಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಸದಸ್ಯರು ಅಂತ ನಾವು ಇದೀವಲ್ಲ, ನಾವು ಆಯ್ಕೆ ಆಗಿರೋರಿಗೆ ಒಂದು ಮಾತು ನೀವು ತಿಳಿಸ್ಬೇಕಿತ್ತಲ್ವಾ? ಅದ್ರ ಪ್ರಕಾರ ನಾವು ಆಲ್ರೆಡಿ ನಮ್ಮ SC ST ಅವರು ಎಷ್ಟೋ ಜನ ಅಲ್ಲಿ ಅಂಗಡಿ ಮಾಡಿದವರಿಗೆ ಹರಾಜ್ ಹೋಗೋದಕ್ಕೆ ರೆಡಿ ಇರ್ತಾರೆ. ನೀವು ಏನೋ ಒಂದು ಮಾಡ್ಬಿಟ್ಟು ಅದನ್ನ ಮುಂದೂಡ್ಬಿಡ್ತೀರಾ, ಮುಂದೂಡಿ ಏನೋ ಒಂದು ಮಾಡ್ತೀರಾ, ಮತ್ತೆ ಅವ್ರ SC ST ಅವ್ರಿಗೆ ಹರಾಜಲ್ಲಿ ಅವ್ರಿಗೆ ಅಂಗಡಿಗಳೇ ಸಿಗೋದಿಲ್ಲ. ಆ ತರ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮುಂದೂಡಿದ್ದೀರಾ? ನೀವು ಸ್ವಲ್ಪ ತಿಳಿಸಿ. ST ST ಅವ್ರಿಗೆ ಅವಕಾಶ ಮಾಡ್ಕೊಡಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಷ್ಟು ನಿಗದಿ ಮಾಡಿರ್ತೀರೋ ಅಷ್ಟು ಅಂಗಡಿಗಳನ್ನ ಫಸ್ಟ್ ಕೊಡೋದನ್ನ ನೋಡಿ ಅಧ್ಯಕ್ಷರೇ. ಯಾಕಂತ ಹೇಳಿದ್ರೆ ಇದೇ ಪ್ರಕ್ರಿಯೆ ಮುಂದುವರಿತಾನೇ ಇದೆ, ಹೋಗ್ತಾನೇ ಇದೆ. ಎಷ್ಟು ದಿನಗಳಾದ್ರೂ SC ST ಅವ್ರಿಗೆ ಅನ್ಯಾಯ ಆಗೋದು ಮಾತ್ರ ಬಿಡ್ತಾ ಇಲ್ಲ. ನಾವು ಇರ್ತೀವಿ, ಸದಸ್ಯರು ಎಷ್ಟು ಜನ ಇದ್ದೀವಿ ನಾವಿಲ್ಲಿ, ಎಷ್ಟು ಸದಸ್ಯರು ಇದ್ರು ಅದ್ರ ಬಗ್ಗೆ ಮಾತಾಡಿದ್ರು ಏನ್ ಪ್ರಯೋಜನ ಇಲ್ದೇ ಆಗ್ತಾ ಇದೆ. ಯಾರೋ ಮೂರನೇ ವ್ಯಕ್ತಿಗಳು ಇಲ್ಲ ಬೇರೆ ಯಾರೋ ಬಂದು ಅದನ್ನ ಮುಂದೂಡೋದು, ಅದ್ರ ಅವರ ಅವಕಾಶಕ್ಕೋಸ್ಕರ ಮುಂದೂಡೋದು, ಅವೆಲ್ಲ ಮಾಡ್ಕೊಂಡ್ಬಿಟ್ಟು ಮಾಡೋದು ಚೆನ್ನಾಗಿರಲ್ಲ ಅಧ್ಯಕ್ಷರೇ. SC ST ಅವ್ರಿಗೆ ನೀವು ಎಷ್ಟೊಂದು ನಿಗದಿ ಪಡಿಸಿರ್ತೀರಾ ಅಷ್ಟು ಅಂಗಡಿಗಳು ಅವ್ರಿಗೆ ಕೊಡ್ಸಿ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಅಂಗಡಿಗಳು ಅಲ್ಲೇ ಬಿಟ್ಟಾಕ್ತೀರಾ, ಅವ SC ST ಅವ್ರಿಗೆ ಮಾತ್ರ ಕೊಡೋದಿಲ್ಲ. ಯಾಕಂಗ ನಡೀತಾ ಇದೆ ಎಷ್ಟು ದಿನದಿಂದ? ಅದು ನಡೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಅಟ್ಲೀಸ್ಟ್ ಈ ಸರಿನಾದ್ರೂ ಕರೆಕ್ಟ್ ಆಗಿ ಹರಾಜು ಪ್ರಕ್ರಿಯೆಯನ್ನ ಕರೆಕ್ಟ್ ಆಗಿ ಮಾಡಿ ಅವ್ರಿಗೆ ಇರ್ತಕ್ಕಂಥ ಅಂಗಡಿಗಳನ್ನ ಅವ್ರಿಗೆ ಕೊಡ್ಸಿ, ಅಂಗಡಿಗಳನ್ನ ಕೊಡ್ಸಿ. ಬರೀ